ಹಾಯ್ ಹೆಲೋ ಎವ್ರಿವನ್ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪರೆಂಟ್ಸ್ಗೆ ಗುಡ್ ಮಾರ್ನಿಂಗ್. ಏನಪ್ಪ ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮನ್ನು ರಿಟರ್ನ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಗೆ ತಿಳಿಸ್ಬೇಕಾಗಿರೋದು ಏನಪ್ಪ ಅಂತಂದ್ರೆ ಕೀ ಆನ್ಸರ್ ಬಗ್ಗೆ ಭಾಳಷ್ಟು ಜನ ಕಾಯ್ತಾ ಇದ್ರಿ. ನಿಮ್ದು ಎಕ್ಸಾಮ್ ಬರೆದು ಬಂದಿರತಕ್ಕಂಥದ್ದು ಕೀ ಆನ್ಸರನ್ನು ಯಾವಾಗ ಬಿಡ್ತಾರೆ ಅಂತೇಳಿ ಭಾಳಷ್ಟು ಜನ ಬರೀ 24/7 ಯೂಟ್ಯೂಬ್ನಲ್ಲಿ ಆಯಿತು, ಎಸ್ ಎಸ್ ಸಿ ವೆಬ್ಸೈಟ್ನಲ್ಲಿ ಆಯಿತು ಭಾಳಷ್ಟು ಜನ ಹುಡುಕ್ತಾ ಇದ್ದೀರಿ. ಅದಕ್ಕೋಸ್ಕರ ಲಿಂಕನ್ನು ಬಿಟ್ಟಿದ್ದಾರೆ. ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಎಕ್ಸಾಮನ್ನು 7ನೇ ತಾರೀಕಿಗೆ ಮಾರ್ಚ್ 7ನೇ ತಾರೀಕಿಗೆ ಕ್ಲೋಸ್ ಆಯ್ತಲ್ಲ, ಅದು ಎಕ್ಸಾಮ್ ಬರೆದಿರ್ತಕ್ಕಂಥದ್ದನ್ನು ನಿಮ್ಗೆ ಕೀ ಆನ್ಸರನ್ನು ಲಿಂಕನ್ನು ಆ್ಯಕ್ಟಿವೇಟ್ ಆಗಿಲ್ಲ ಇನ್ನು. ಆ ಲಿಂಕನ್ನು ಬಿಟ್ಟಿದ್ದಾರೆ. ಆ ಲಿಂಕ್ ನಿಮ್ಗೆ ಯಾವ ಥರ ಆ ಲಿಂಕ್ ಡೈರೆಕ್ಟ್ ಬೇಕಾದರೆ ಯಾವ ಥರ ಚೆಕ್ ಮಾಡ್ಕೋಬೇಕು, ನಿಮ್ಗೆ ಸಡನ್ನಾಗಿ ಬಿಟ್ಟ ತಕ್ಷಣ ನಿಮ್ಗೆ ಆಗಿಂದಾಗ ಚೆಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಬಿಡಿಸಿದಂಥ ಕ್ವಶನ್ ಪೇಪರು ಮತ್ತು ವಿತ್ ಆನ್ಸರ್ ಆಗಿಂದಾಗ ಬರ್ತೈತಿ. 1 ಅವರ್ ಲೇಟ್ ಮಾಡಿದರೆ ನಿಮ್ಗೆ ಸರ್ವರ್ ಸಿಗೋಲ್ಲ ಮತ್ತು ನೀವು 1 ಡೇ ಬಿಟ್ಟನ್ನು ಚೆಕ್ ಮಾಡಬೇಕಾಗುತ್ತೆ. ಅಷ್ಟು ಸರ್ವರ್ ಬಿಜಿ ಇರ್ತೈತಿ. ಆಲ್ ಓವರ್ ಇಂಡಿಯಾ ಒಂದು ವೆಬ್ಸೈಟ್ನಲ್ಲಿ ಚೆಕ್ಕನ್ನು ಮಾಡ್ತಿರುತ್ತೆ. ಅದೇ ಒಂದೇ ವೆಬ್ಸೈಟ್ ಎಸ್ ಎಸ್ ಸಿಯಲ್ಲಿ ಹೊಸ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಎಸ್ ಎಸ್ ಸಿ ಹೋಮ್ ಅಂತ ಸರ್ಚ್ ಮಾಡ್ತಾಯಿದ್ರಿ, ಅದು ಅಲ್ಲ. ಈಗ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಇದು ಬೇರೆ, SSC.go.in ಅಂತ ಹೇಳ್ಕೊಂಡ ಈ ವೆಬ್ಸೈಟ್ನಲ್ಲಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಕೂಡ ಬಂದರೆ ಇಲ್ಲಿ ರಿಲೀಸ್ ಆಗ್ತಾ ಇರ್ತೈತಿ. ಇಲ್ಲಿ ನೋಡ್ಕೋಬೋದು ಕೀ ಆನ್ಸರ್ ಲಿಂಕನ್ನು ರಿಲೀಸ್ ಮಾಡಿದಾರೆ. ಆ ಲಿಂಕ್ ಯಾವ ಥರ ಚೆಕ್ ಮಾಡ್ಬೇಕಂತ ಹೇಳ್ತೀನಿ ನೋಡಿರಿ. ನಿಮ್ಗೆ ಇಲ್ಲಿದೆ ನೋಡ್ಕೊಳ್ಳಿ, ಸ್ಟಾಪ್ ಸೆಲೆಕ್ಷನ್ ಕಮಿಷನ್. ಇಲ್ಲಿ ನೀವು ರೂಲ್ ನಂಬರನ್ನು ಹಾಕ್ಬೇಕು. ರೂಲ್ ನಂಬರ್ ಅಂತಂದ್ರೆ ನೀವೇನು ಎಕ್ಸಾಮನ್ನು ಬರೆದು ಬಂದಿದ್ದಿರಲ್ಲ, ನೀವು ಏನು ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಬರೆದಿಲ್ಲ, ನೀವು ರಿಜಿಸ್ಟ್ರೇಷನ್ ನಂಬರನ್ನು ಹಾಕತ್ತೀರಿ. ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ್ರೆ ನಿಮ್ಮದು ರಾಂಗ್. ರಿಜಿಸ್ಟ್ರೇಷನ್ ನಂಬರನ್ನು ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಎಕ್ಸಾಮ್ ಬರೆದಿರ್ತಕ್ಕಂಥ ರೂಲ್ ನಂಬರನ್ನು ಹಾಕಿರಿ. ರೂಲ್ ನಂಬರನ್ನು ಹಾಕಿಸಿಂದ ಇಲ್ಲಿ ನಿಮ್ಮ ಪಾಸ್ವರ್ಡ್ ಹಾಕಿದ್ರಪ್ಪ ಅಂತಂದ್ರೆ ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮ್ಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ನಿಮ್ಗೆ ಏನು ತೋರಿಸ್ತಾ ಇದೆಯಪ್ಪ ಅಂತಂದ್ರೆ ಈಗ ನಿಮ್ಮ ಡೀಟೇಲ್ಸ್, ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ತೋರಿಸ್ತಾ ಇದೆ. ನಿಮ್ಮ ನೇಮು, ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸು, ಯಾವ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂತ ಹೇಳ್ಕೊಂಡು ಆ ಡೀಟೇಲ್ಸನ್ನು ನಿಮ್ಗೆ ತೋರಿಸ್ತಾ ಇದೆ. ಆ ಡೀಟೇಲ್ಸ್ ತೋರಿಸೋ ಸಂಬಂಧ ನಿಮ್ಗೆ ಇನ್ನೂ ಲಿಂಕನ್ನು ಬಿಡುಗಡೆ ಮಾಡಿದಾರೆ, ಬಟ್ ಆ್ಯಕ್ಟಿವೇಟ್ ಆಗಿಲ್ಲ. ಇನ್ನೂ ಆ್ಯಕ್ಟಿವೇಟ್ ಆಗುತ್ತೆ, ವೇಟ್ ಮಾಡಿರಿ. ಲಿಂಕ್ ಬಿಡುಗಡೆ ಮಾಡಿದಾರಪ್ಪ ಅಂತಂದ್ರೆ ಆ್ಯಕ್ಟಿವೇಟ್ ಆಗುತ್ತೆ. ಲಾಗಿನ್ ಮಾಡಿದ ತಕ್ಷಣ ನಿಮ್ಮ ಕ್ವಶನ್ ಪೇಪರ್, ನಿಮ್ಮ ಆನ್ಸರ್ ಶೀಟ ಎಲ್ಲ ನಿಮ್ಮ ಕಣ್ಣು ಮುಂದೆನೇ ಬರ್ತೈತಿ. ಏನಾದರೂ ಲಿಂಕ್ ಬಂದ ತಕ್ಷಣ ನೀವು ಸಡನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ರೆ ಅದು 100% ನೀವು ನಾನು ಒಂದು ನಿಮಿಷನೂ ಇಲ್ಲ, ಅದೇನಾರ ಲಿಂಕ್ ಆ್ಯಕ್ಟಿವೇಟ್ ಆಯ್ತಪ್ಪ ಅಂತಂದ್ರೆ ಆಗಿಂದಾಗ ನಿಮ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಆ ಲಿಂಕನ್ನು ಶೇರ್ ಮಾಡ್ತೀನಿ. ಆ ಲಿಂಕಿಗೋಸ್ಕರ ಕಾಯ್ತಿರ್ತಕ್ಕಂಥ, ಯಾಕಂದರೆ ಎಲ್ಲರೂ ಡ್ರೀಮ್ ಅದ ಒಂದೇ ಇರ್ತೈತಿ ನಿಮ್ದು. ನಮ್ಮ ಕೀ ಆನ್ಸರನ್ನು ಚೆಕ್ ಮಾಡ್ಕೋಬೇಕು ಅನ್ನೋದು ಆಸೆ ನಿಮ್ಗೆ. ಎಷ್ಟಾಗಿದೆ ಸ್ಕೋರು, ಎಷ್ಟಿಲ್ಲ, ಯಾಕಂದರೆ ಈ ಸಾರಿ ಸೆಲೆಕ್ಷನ್ ಆಗ್ತೀನೋ ಇಲ್ಲೋ ಅಂತ ತಕ್ಷಣ ಅದೇ ಒಂದು ನಿಮ್ಗೆ ಡೌಟ್ ಇರ್ತೈತಿ. ಆ ಡೌಟನ್ನು ಕ್ಲಿಯರಿಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಲಿಂಕನ್ನು ಕೊಡ್ತೀನಿ. ಆ ಲಿಂಕ್ ಒಳಗಡೆ ಹೋಗಿ ನೀವು ಚೆಕ್ ಮಾಡಿಕೊಡ್ರಿ. ಇದೇನಾರ ನಿಮ್ಗೆ ಡೈರೆಕ್ಟಾಗಿ ನೀವು ಈ ಥರ ಚೆಕ್ ಮಾಡ್ಕೋಬೇಕಂದ್ರಪ್ಪ ಅಂದ್ರೆ ಈ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈ ಲಿಂಕನ್ನು ಅಲ್ಲಿ ನಿಮ್ಗೆ ಬಿಡುಗಡೆಯನ್ನು ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೊಂಡು ನೋಡ್ಕೋಬೋದು. ಲಿಂಕ್ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ, ನಿಮ್ಮ ಕೀ ಆನ್ಸರ್ ಇನ್ನೂ ಬಂದಿಲ್ಲ. ಅದೇನರಲ್ಲಿ ಆ್ಯಕ್ಟಿವೇಟ್ ಆಯ್ತಪ್ಪ ಅಂದ್ರೆ ನಿಮ್ಗೆ ಸಡನ್ನಾಗಿ ಬರ್ತೈತಿ. ಈಗ ಲಿಂಕನ್ನು ಜನ್ರೇಟ್ ಮಾಡಿದಾರೆ ಅದು, ಬಟ್ ನಿಮ್ಗೆ ಇನ್ನೂ ಕೀ ಆನ್ಸರ್ದ ಓಪನ್ ಆಗ್ತಿಲ್ಲ. ಬಿಟ್ಟಿದ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ, ಈ ಥರ ಎಲ್ಲ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. 100% ರಿಯಾಲಿಟಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಲೈಕ್ ಮಾಡಿರಿ ವಿಡಿಯೋನ, ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೋಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಗೆ ಬರ್ತಾ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೈಲ್ವೇದಲ್ಲಿ ಹುದ್ದೆಗಳನ್ನ ಕರೆದಾರ, ಆ ಟಾಪಿಕನ್ನು ನೋಡ್ಕೋಬೇಕಂದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಡ್ರೆ. ಜೈ ಹಿಂದ್, ಜೈ ಕರ್ನಾಟಕ.